ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ಗಳಿಗೆ ಇಡಿ ನೋಟಿಸ್ ಅನ್ನು ಕೊಡಲಾಗಿದೆ. ಇಡಿ ದಾಳಿಯ ಬೆನ್ನಲ್ಲೇ ಮಾಜಿ ಕಾರ್ಪೊರೇಟರ್ಗಳಿಗೆ ಶುರುವಾಗಿದೆ ನಡುಕ. ಬಿಬಿಎಂಪಿ ಕಚೇರಿ ಮೇಲೆ ಇಡಿ ಅಧಿಕಾರಿಗಳ ದಾಳಿಯ ವಿಚಾರ. ಕೇಂದ್ರ ಕಚೇರಿಯಲ್ಲಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಪಾಲಿಕೆ ಕೊಟ್ಟಂತ ಲೆಕ್ಕಕ್ಕೂ ಇಡಿ ಬಳಿ ಇರುವಂತಹ ದಾಖಲೆಗೂ ಭಾರೀ ವ್ಯತ್ಯಾಸ ಕಂಡು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವ್ಯತ್ಯಾಸ ಕಂಡು ಬಂದಂತ ಹಿನ್ನೆಲೆಯಲ್ಲಿ 43 ಮಾಜಿ ಕಾರ್ಪೊರೇಟರ್ಗಳಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಅಂದಿನ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಂತ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. 2015ರಿಂದ 2019ರವರೆಗೆ ಕೊರೆಸಿದಂತ ಬೋರ್ವೆಲ್ಗಳ ವಿವರವನ್ನು ಒದಗಿಸೋಕೆ ಸೂಚನೆಯನ್ನ ನೀಡಲಾಗಿದೆ. ಸುಳ್ಳ ಲೆಕ್ಕವನ್ನ ಕೊಡಲಾಗಿದೆ. ಅಕ್ರಮ ನಡೆದಿದೆ ಅನ್ನುವಂತ ದೂರು ಬಂದಂತ ಹಿನ್ನೆಲೆಯಲ್ಲಿಯೇ ದಾಳಿಯನ್ನ ಮಾಡಿತು. ಈ ಸಂದರ್ಭದಲ್ಲಿ ಆಗ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅಂದ್ರೆ 2015ರಿಂದ 19ವರೆಗೆ ಕೊರೆಸಿದ ಬೋರ್ವೆಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು. ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಬಿಬಿಎಂಪಿ ಕೊಟ್ಟಿರುವಂಥ ಲೆಕ್ಕಕ್ಕೂ ಮತ್ತು ಆ ದಾಖಲೆಗಳಲ್ಲಿ ಇರುವಂಥ ಲೆಕ್ಕಕ್ಕೂ ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಟ್ಯಾಲಿ ಮಾಡಿ ನೋಡಿದಾಗ ಬಹಳಷ್ಟು ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು ಅಧಿಕಾರಿಗಳು, ಕಾರ್ಪೊರೇಟರ್ಗಳು ಎಲ್ಲರಿಗೂ ಇದೀಗ ನೋಟಿಸನ್ನು ಕೊಡಲಾಗಿದೆ. ಅನೇಕರಿಗೆ ಇದೀಗ ನಡುಕ ಕೂಡ ಶುರುವಾಗಿದೆ. ಊಹಿಸಿರಲಿಲ್ಲ ಈ ಪ್ರಕರಣ ಇಷ್ಟು ಬೇಗ ಇಡಿ ದಾಳಿ ಆಗುವಂತಾಗತ್ತೆ, ದಾಖಲೆಗಳನ್ನು ವಶಕ್ಕೆ ಪಡ್ಕೊಳ್ತಾರೆ, ನಮಗೆ ನೋಟಿಸ್ ಬರುತ್ತೆ, ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅಂತ. ಯಾಕಂದರೆ ಇದು 2015ರಿಂದ 19ರ ಕತೆ ಆಗಿತ್ತು. ಆದರೆ ಅಧಿಕಾರಿಗಳು ದಾಳಿ ಮಾಡಿ ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ಅನೇಕರಿಗೆ ನೋಟಿಸನ್ನು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ, ಆ ನೋಟಿಸ್ಗೆ ಉತ್ತರ ಕೊಡಬೇಕಾಗತ್ತೆ. ಯಾರ್ಯಾರು ಕಾರ್ಪೊರೇಟರ್ಗಳಿಗೆ ನೋಟಿಸ್ ಕೊಡಲಾಗಿದೆ, ಯಾವೆಲ್ಲ ಆಗ ವರ್ಕ್ ಮಾಡಿದಂಥ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ, ಮಾಹಿತಿ ಸಿಗಬೇಕಾಗಿದೆ. ಅಧಿಕಾರಿಗಳು ವಿವರವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ವ್ಯತ್ಯಾಸ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿದಂಥ ಹಿನ್ನೆಲೆಯಲ್ಲಿ ಅನೇಕ ಅಧಿಕಾರಿಗಳು ಮತ್ತು ಕಾರ್ಪೊರೇಟರ್ಗಳ ನಿದ್ದೆಗೆಟ್ಬಿಟ್ಟಿದ್ದಾರೆ. ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಲ್ಲಿ ಯಾರ್ಯಾರು ಅಕ್ರಮ ಎಸಗಿದ್ದಾರೆ, ಎಷ್ಟೆಷ್ಟು ಅಕ್ರಮ ಎಸಗಿದ್ದಾರೆ, ಯಾರೆಲ್ಲ ಶಾಮೀಲಾಗಿದ್ದಾರೆ, ಎಲ್ಲಿವರೆಗೂ ಈ ಅಕ್ರಮ ನಡೆದಿದೆ, ಇದೆಲ್ಲದರ ಬಗ್ಗೆ ತನಿಖೆ ಆದ ನಂತರ ಮಾಹಿತಿ ಲಭ್ಯವಾಗಲಿದೆ. ಸದ್ಯಕ್ಕೆ ಇದೀಗ ಡೌಟ್ ಬಂದವರಿಗೆ, ದಾಖಲೆಗಳು ಸ್ವಲ್ಪ ವ್ಯತ್ಯಾಸ ಕಂಡು ಬಂದಲ್ಲಿಗೆ ಅವರಿಗೆಲ್ಲ ನೋಟಿಸನ್ನು ಕೊಡಲಾಗಿದೆ. ಈ ನೋಟಿಸ್ನಲ್ಲಿ ಏನಿದೆ, ನೋಟಿಸ್ಗೆ ಏನೇನು ಉತ್ತರ ಕೊಡ್ತಾರೆ, ಯಾವ ರೀತಿಯಾದಂಥ ಉತ್ತರ ಬರುತ್ತೆ, ತನಿಖೆಯ ಸಂದರ್ಭದಲ್ಲಿ ಇನ್ನು ಯಾವೆಲ್ಲ ಸ್ಫೋಟಕ ವಿಚಾರಗಳು ಗೊತ್ತಾಗಲಿದೆ ನೋಡಬೇಕಾಗತ್ತೆ. ಸದ್ಯಕ್ಕೆ ಕೆಲವರಿಗಂತೂ ಇದು ನಡುಕ ಹುಟ್ಟಿಸಿದಂತೂ ಸುಳ್ಳಲ್ಲ. ಕೇಂದ್ರ ಕಚೇರಿಯಲ್ಲಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಆ ದಾಖಲೆಗೆ ಅನ್ವಯ ಈ ಹಿಂದೆ ಕೊಟ್ಟಂಥ ಒಂದಷ್ಟು ಮಾಹಿತಿ, ಇಷ್ಟು ಬೋರ್ವೆಲ್ ಕೊರೆಸಿದ್ದೀವಿ, ಹೀಗೆ ಅಂತ ಏನು ಮಾಹಿತಿ ಕೊಟ್ಟಿದ್ರೋ ಅದಕ್ಕೂ ಮತ್ತು ಆ ದಾಖಲೆಗಳಲ್ಲಿ ಇರುವಂಥ ಮಾಹಿತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ.